ಇವತ್ತಿನ ದಿನದ ವಿಚಾರದಲ್ಲಿ ನಾವು ನೋಡ್ತಾ ಹೋದರೆ, ದಿನಮಾನಸ ನೋಡ್ತಾ ಹೋದರೆ, ವಸುಧೈವ ಕುಟುಂಬಕಂ ಅನ್ನುವಂಥದ್ದು ಎಲ್ಲಿದೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ನನ್ನ ಆರಂಭಿಕ ಪ್ರಶ್ನೆ, ಏನು ಮೇಡಮ್ ವಸುಧೈವ ಕುಟುಂಬಕಂ ಅಂದ್ರೆ ಏನು ಅಂತ ತಿಳಿಸ್ಕೊಳ್ಳಿ. ಆಕ್ಚುಲಿ ಎಲ್ರಿಗೂ ಗೊತ್ತು ಅದರ ಅರ್ಥ, ಆದ್ರೂ ಅದನ್ನ ಮರ್ತೋಗ್ತಾ ಇದ್ದಾರೆ. ಇಡೀ ಬ್ರಹ್ಮಾಂಡ ಹೇಗೆ ಸೃಷ್ಟಿ ಆಯಿತು ದೇವರಿಂದ, ನಾರಾಯಣನಿಂದ. ಅವನು ಕೃಷ್ಣನ್ ಯಾವುದೇ ಅವತಾರ ತಗೊಳ್ಳಿ, ದಶಾವತಾರ, ಕೃಷ್ಣ ಅನ್ಬೋದು, ನಾರಾಯಣ ಅನ್ಬೋದು, ವಾಸುದೇವ ಅಂತ ಕರಿಬಹುದು. ಸೊ ಅದನ್ನೇ ವಸುದೈವ ಕುಟುಂಬಕಂ, ಅವನ ಕುಟುಂಬ ನಾವೆಲ್ಲರೂ ಅನ್ನೋದನ್ನ ಯಾಕೆ ಪುರಾಣಗಳ ಕಾಲದಿಂದ ಹೇಳ್ಕೊಂಬಂದ್ರು ಅಂದರೆ, ಸೈಂಟಿಫಿಕಲಿ ತಗೊಂಡ್ರು ಎಲ್ಲ ಜೀವಾತ್ಮದಲ್ಲಿರುವಂತಹ ಚೈತನ್ಯ ಮತ್ತು ಎನರ್ಜಿ ಇಟ್ಸ್ ಅ ಸೇಮ್ ಎನರ್ಜಿ. ನೀವು ಸೂರ್ಯ ಹೇಗೆ ಎಲ್ರಿಗೂ ಈಕ್ವಲ್ ಆಗಿ ಎನರ್ಜಿಯನ್ನು ಕೊಡ್ತಾನೋ, ಪಂಚಭೂತಗಳು ಹೇಗೆ ಈಕ್ವಲ್ ಆಗಿ ಎಲ್ಲರ ಜೊತೆನೂ ಇದೆಯೋ, ಅದೇ ರೀತಿ ನಮ್ಮಲ್ಲಿರುವಂತಹ ಜೀವಾತ್ಮದ ಚೈತನ್ಯ ಈಕ್ವಲ್ ಆಗಿ ಎಲ್ಲದರಲ್ಲೂ ಇರೋದ್ರಿಂದ ಅವನು ಪರಮಾತ್ಮ, ನಾವೆಲ್ಲರೂ ಜೀವಾತ್ಮ. ಸೊ ನಾವೆಲ್ಲರೂ ಅವನ ಕುಟುಂಬವೇ, ನಾವೆಲ್ಲರೂ ವಿ ಬಿಲಾಂಗ್ ಟು ಹಿಮ್. ಸೊ ಆ ಎನರ್ಜಿಯನ್ನು ಸೇರುವಂತಹ ಕುಟುಂಬದಲ್ಲಿರೋದ್ರಿಂದ ವಸುದೈವ ಕುಟುಂಬಕಂ ಅಂತ ಬಂತು. ಆದರೆ ನಾವು ಹೋಗ್ತಾ 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 ಸಮಾಜದಲ್ಲಿ ಏನು ಮಾಡ್ಕೊಂಡ್ವಿ, ಜಾತಿ ಭೇದ ಮಾಡ್ಕೊಂಡ್ವಿ, ಶ್ರೀಮಂತರು ಬಡವರು ಅಂತ ಮಾಡ್ಕೊಂಡ್ವಿ, ಎಜುಕೇಟೆಡ್ ಅನ್ಎಜುಕೇಟೆಡ್ ಅಂತ ಮಾಡ್ಕೊಂಡ್ವಿ. ಅವ್ನು ನಮ್ಮ ಬಾಂಧವ ಅಲ್ಲಪ್ಪ, ನಮ್ಮ ಕುಲದವನಲ್ಲಪ್ಪ, ಅವರು ಇವ್ರ ಮೇಲ್ಜಾತಿ, ಇವ್ರ ಕೀಳ್ ಜಾತಿ, ಇವ್ರು ಇಂಥವ್ರು ಅಂಥವ್ರು ಅಂತ ನಾವು ಡಿವೈಡ್ ಮಾಡ್ಕೊಳ್ತಾ ಹೋದ್ವಿ. ಖಂಡಿತ. ಆಮೇಲೆ ಇದು ಬರೀ ಭಾಷಣಕ್ಕಷ್ಟೇ ಸೀಮಿತ ಆಗ್ತಿದೆಯಾ ಅಂತ, ಬಹುಶಃ ನಾವು ಪೇಪರಲ್ಲಿ ಅಷ್ಟೇ ವಸುದೈವ ಕುಟುಂಬಕಂ ಅನ್ನುವಂಥ ನಾವು ನೋಡ್ತಿದೀವ. ಹಿಂದಿನ ತಲೆಮಾರಿಗೂ ಇವತ್ತಿನ ತಲೆಮಾರಿಗೂ ಇರುವಂಥ ಅಜಗಜಾಂತರ ವ್ಯತ್ಯಾಸ, ಆ ಬಗ್ಗೆ ಹೇಳೋದಾದ್ರೆ ಅದೇನಂದ್ರೆ, ಕೃತಯುಗ, ತ್ರೇತಾಯುಗ, ದ್ವಾಪರಯುಗ ಎಲ್ಲ ನೋಡ್ಕೊಂಡ್ ಬಂದಾಗ ಅವಾಗೆಲ್ಲ ಧರ್ಮ ರಕ್ಷಣೆ ಇದ್ದಿದ್ರಿಂದ ಕೃತಯುಗದಲ್ಲಿ ನಾವೆಲ್ಲರೂ ಯಾವ ಮನೆಗೆ ಬೇಕಾದ್ರೂ ಹೋಗ್ಬೋದಿತ್ತು. ಅತಿಥಿ ಬಂದ್ರು ಅಂದ್ರೆ ಮೃಷ್ಟಾನ್ನ ಭೋಜನ ಹಾಕೋರು, ಏನಿಲ್ಲ ಅಂದ್ರು ಫಸ್ಟ್ ಅತಿಥಿ ಕೊಟ್ಬಿಟ್ಟು ನಾವು ಊಟ ಮಾಡ್ತಿದ್ವಿ. ಅದೆಲ್ಲ ಬಂತು. ಅದಾದ್ಮೇಲೆ ತ್ರೇತಾಯುಗ, ದ್ವಾಪರಯುಗ ಸ್ವಲ್ಪ 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 ಬದಲಾಗ್ತಾ ಬಂದ್ವಿ. ಕಲಿಯುಗಕ್ಕೆ ಬಂದ ನಾವು ಘೋರ ಕಲಿಯುಗನ ಇನ್ನು ನೋಡ್ಬೇಕು. ಕಲಿಯುಗದಲ್ಲಿ ನಾವಿಂಥ ವಾತಾವರಣ ಇದ್ದೇ ಇದೆ. ಆದ್ರೂ ವಸುದೈವ ಕುಟುಂಬಕಂ ಅರ್ಥ ತಿಳ್ಕೊಂಡ್ಬಿಟ್ಟಾಗ ಮನುಷ್ಯ, ಮತ್ತೆ ಜೀವಾತ್ಮದ ಬೆಲೆ ತಿಳ್ಕೊಂಡಾಗ, ಜೀವಾತ್ಮ ಪರಮಾತ್ಮದ ಎನರ್ಜಿನ ತಿಳ್ಕೊಂಡಾಗ ಆಕ್ಚುಲಿ ಎಲ್ಲರನ್ನೂ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು. ಅದನ್ನೇ ಭಗವದ್ಗೀತೆ ಕೂಡ ಹೇಳೋದು. ಅದು ಪ್ರಾಣಿ ಆಗಿರ್ಲಿ, ಮನುಷ್ಯ ಆಗಿರ್ಲಿ, ಯಾವ ಜಾತಿ ಆಗಿರ್ಲಿ, ಎಲ್ಲರನ್ನೂ ಸರಿಸಮಾನತೆಯಿಂದಾನೇ ಟ್ರೀಟ್ ಮಾಡಬೇಕು ಅಂತ. ಬಹುಶಃ ಇವತ್ತಿನ ಯುವ ಜನತೆಯಲ್ಲಿ ತಾಳ್ಮೆ ಅನ್ನುವಂಥದ್ದು ಕಮ್ಮಿಯಾಗಿ ಅಪರಾಧ ಕೃತ್ಯಗಳು ಹೆಚ್ಚಾಗ್ತಾ ಇರುವಂಥದ್ದು ಸೊ ಯಾಕೆ ಅಂತ ಅನಿಸುತ್ತೆ ಅಂತ? ಇದು ನಾನು ಆ್ಯಕ್ಚುಲಿ 15-20 ವರ್ಷದಿಂದ ನಾನು ರಿಮ್ಯಾಂಡ್ ಹೋಮ್ ಮಕ್ಕಳಿಗೆ ಮತ್ತು ಜೈಲ್ ಖೈದಿಗಳಿಗೆ, ಪ್ರಿಸನ್ ಇನ್ಮೇಟ್ಸ್ಗಳಿಗೆಲ್ಲ ತುಂಬ ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೆ. ನನಗೂ ಇದೇ ಪ್ರಶ್ನೆ ಬಂದಿತ್ತು, ಯಾಕೆ ಎಲ್ಲರನ್ನೂ ಅಪ್ಪ ಅಮ್ಮನೇ ಸೃಷ್ಟಿ ಮಾಡಿರ್ತಾರೆ, ಅಮ್ಮನಿಂದನೇ ಜನ್ಮ ಪಡ್ಕೊಂಡಿರ್ತಾರೆ, ಎಲ್ಲರೂ ಒಂದು ಕುಟುಂಬದಲ್ಲೇ ಜನ್ಮ ಪಡ್ಕೊಂಡಿದ್ರು, ಆ ವ್ಯಕ್ತಿ ಹೆಂಗೆ ಖೈದಿ ಆಗ್ತಾನೆ, ಆ ವ್ಯಕ್ತಿ ಹೆಂಗೆ ರಿಮ್ಯಾಂಡ್ ಹೋಮ್ಗೆ ಹೋಗ್ತಾನೆ, ಚಿಕ್ಕ ಹುಡುಗನೇ ಬಾಲಕೈದಿಗಳಾಗೋರು, ಮತ್ತು ಅವ್ರಿಗೆ ಏನು ಆಸೆ ಇರುತ್ತೆ, ಅವರ ಮನಸ್ಥಿತಿ ಏನು ಅನ್ನೋದನ್ನ ತಿಳ್ಕೊಳ್ಳೋಕ್ಕೆ ನಾನು ತುಂಬ ಕಲ್ಚರಲ್ ಆಕ್ಟಿವಿಟೀಸ್ ಅದು ಇದೆಲ್ಲ ಮಾಡಿಸ್ತಾ ಇದ್ದೆ. ಇದು ಏನು ಅಂದರೆ, ಮನುಷ್ಯನಲ್ಲಿ ವೈಯಕ್ತಿಕವಾಗಿ ಅವನಿಗೆ ಒಂದು ವಿಕಸನವಾಗಬೇಕು, ಅವನಿಗವನೇ ಅವ್ನ ಬದಲಾವಣೆಗಳನ್ನು ತಂದ್ಕೋಬೇಕು. ಯಾವಾಗ ನಮ್ಮ ಹತ್ರ ಏನಿಲ್ವೋ ಅದನ್ನು ನಾವು ಆಸೆ ಪಟ್ಕೊಂಡು ಬೇರೆ ಯಾವುದನ್ನು ನನಗದು ಬೇಕು ಅಂತ ನಾವು ಕಿತ್ಕೊಳ್ಳೋಕೆ ಹೋಗ್ತೀವಲ್ಲ, ಅಲ್ಲಿ ನಾವು ಅಪರಾಧಗಳನ್ನು ಮಾಡೋಕ್ಕೆ ಶುರು ಮಾಡ್ತೀವಿ. ಅಲ್ಲಿಂದಲ್ಲಿ ಹೋಗಿ 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 ಅದೊಂದು ರೂಢಿ ಆಗ್ಬಿಟ್ಟು ಕ್ರಿಮಿನಲ್ಸ್ ಆಗಕ್ಕೆ ಶುರು ಮಾಡ್ತಾರೆ. ಸೊ ಅವ್ರ ಮೈಂಡ್ ಥಿಂಕಿಂಗ್ ಕೆಪಾಸಿಟಿನೂ ಹೆಂಗಾಗಿರುತ್ತೆ ಅಂದರೆ, ನಮಗಿಂತ ಒಳ್ಳೆ ವ್ಯಕ್ತಿ, ದೊಡ್ಡ ವ್ಯಕ್ತಿ ನೋಡಿದ್ರೆ ಜಲಸಿ ಶುರುವಾಗತ್ತೆ. ನನ್ನ ಹತ್ರ ಯಾಕಿಲ್ಲ, ಅವನ ಹತ್ರ ಯಾಕಿದೆ, ಅದನ್ನು ನಾನು ಕಿತ್ಕೋಬೇಕು ಅಂದರೆ ಧರ್ಮದ ದಾರಿಲಿ ಕಿತ್ಕೊಳ್ಳೋಕ್ಕೆ ಹೋಗೋದಿಲ್ಲ ಇವರು. ಯಾಕೆಂದರೆ ಅದು ನಿಧಾನ ಆಗತ್ತೆ. ನಿಮಗೂ ಗೊತ್ತದು, ನಾವೆಲ್ಲ ನಿಧಾನಕ್ಕೆ ಡಿಗ್ರಿ 20 ವರ್ಷ ಓದಿ ಆಮೇಲೆ ಕೆಲಸಕ್ಕೆ ಸೇರಿ ಆಮೇಲೆ ಸಂಪಾದನೆ ಮಾಡೋಕ್ಕೆ ಹೋಗ್ತೀವಿ. ನಮಗೆ ಬೇಗ ಬೇಕು ಅಂತಂದಾಗ ಈ ಥರ ತಪ್ಪು ದಾರಿಗಳನ್ನು ಹಿಡಿದು ಹೋಗ್ತಾರೆ. ಅವ್ರಿಗೆ ಈ ಕಾನ್ಸೆಪ್ಟ್ನೆಲ್ಲ ತಿಳಿಸ್ಬೇಕಾಗಿರೋದು ಅವರು ಜನ್ಮ ತಗೊಂಡಂಥ ಮನೆ, ಸಮಾಜ ಆಗಿರಲಿ, ಮತ್ತು ಗುರು ಹಿರಿಯರಾಗಿರಲಿ, ಇದನ್ನೆಲ್ಲ ಹೇಳ್ಕೊಡ್ಬೇಕು. ಈಗೇನಾಗಿದೆ, ಹೇಳ್ಕೊಡೋರೇ ಬ್ಯುಸಿ ಆಗಿಬಿಟ್ಟಿದಾರಲ್ಲ ಲೈಫಲ್ಲಿ. ಹೇಳ್ಕೊಡೋರೇ ಬ್ಯುಸಿ ಆಗಿರೋದ್ರಿಂದ ಸಂಸ್ಕಾರ ಅನ್ನೋದು ಕಡಿಮೆ ಆಗ್ತದೆ. ಓಕೆ, ತಾವು ಹೇಳ್ತಾ ಇದ್ದೆ ಆರಂಭದಲ್ಲಿ ವಸುದೈವ ಕುಟುಂಬಕಂ ಅಂದಾಗ ಎಲ್ಲ ಒಂದೇ, ಇಡೀ ಪ್ರಪಂಚವೇ ಒಂದು ಅಂತ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾನು, ನನ್ನಿಂದಲೇ, ನಾನೇ ಅನ್ನುವಂಥ ಸ್ವಾರ್ಥ ತುಂಬ್ತಾ ಇದೆಯಲ್ಲ, ಯಾಕೆ ಮೇಡಮ್? ಅದು ಯಾಕೆ ಮನಸ್ಸಲ್ಲಿ ಬರ್ತಾ ಇದೆ ಅಂತ ಒಂದು ಮನಸ್ಥಿತಿ ಯಾಕೆ ಮೂಡ್ತಾ ಇದೆ? ರಾಹು ಪ್ರೇರಿತ. ಇದು ಕಲಿಯುಗದಲ್ಲಿ ರಾಹು ಇಸ್ ಕಿಂಗ್ ಆಫ್ ಕಲಿಯುಗ ಅಂತ ನಾವು ಕರಿತೀವಿ. ನಾನು, ನಂದು, ನನಗೇ ಬೇಕು, ನಾನು ಚೆನ್ನಾಗಿರಬೇಕು, ಆಮೇಲೆ ಎಲ್ಲ ಕಂಪ್ಯಾರಿಸನ್ ನೋಡಿ, ಮೆಟೀರಿಯಲ್ ಥಿಂಗ್ಸ್ ಬಗ್ಗೆ ಕಂಪ್ಯಾರಿಸನ್. ಈಗ ಯಾರೋ ಪಾಂಡಿತ್ಯ ಪಡ್ಕೊಂಡು ಅವ್ರಿಗೆ ಟೀಚ್ ಮಾಡೋ ಅಂಥ ಸ್ಕೂಲ್ ಗುರುಗಳೇನೆ ಎಷ್ಟೊಂದು ಜ್ಞಾನ ಪಡ್ಕೊಂಡಿದ್ರು, ನಾನು ನಮ್ಮ ಟೀಚರ್ ಥರ ಆಗಬೇಕು ಅಂತ ಅಂದ್ಕೊಳ್ಳಲ್ಲ.
ಅಪ್ಪ ನನ್ನ ಪಕ್ಕದ ಮನೆ ಹುಡುಗ ನನ್ನ ಫ್ರೆಂಡು ಕಾರಲ್ಲಿ ಬಂದು ಡ್ರಾಪ್ ತಗೋತಾನೆ ಸ್ಕೂಲ್ಗೆ, ನನಗೆ ಮಾತ್ರ ನೀನು 2 ವೀಲರಲ್ಲಿ ಬಿಡ್ತೀಯಾ, ಅಥವಾ ನಾನು 2 ವೀಲರಲ್ಲಿ ಹೋದ್ರೆ ಇನ್ನೊಬ್ಬ ಯಾರು ಆಟೋಲ್ಲಿ ಬರ್ತಾನೆ, ಇನ್ನೊಬ್ಬ. ಸೊ ಹಂಗೆ ಕಂಪ್ಯಾರಿಸನ್ ಶುರು ಮಾಡ್ಕೊಳ್ತಾರೆ. ಯಾವುದ್ರ ಜೊತೆ? ಮೆಟೀರಿಯಲ್ ಥಿಂಗ್ಸ್ ಜೊತೆ. ಅದೇ ಒಬ್ಬ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ. ಈ ಬೆಳವಣಿಗೆಯನ್ನ ಮಾನಸಿಕವಾಗಿ ತಂದೆ ತಾಯಿನೇ ಚೇಂಜ್ ಮಾಡಬೇಕು. ಆ ಮೆಟೀರಿಯಲ್ ಥಿಂಗ್ಸ್ ಎಲ್ಲ ಪರ್ಮನೆಂಟ್ ಅಲ್ಲ ಪುಟ್ಟ, ನಾವು ತಗೊಳ್ಳೋಣ, ಅರ್ಜೆಂಟಾಗಿ ಆಸೆ ಪಡಬಾರ್ದು, ನಾವೆಲ್ಲ ಧರ್ಮವಾಗೇ ದುಡಿಬೇಕು ಅನ್ನೋದನ್ನ ಥಿಂಕಿಂಗ್ ಕೆಪಾಸಿಟಿನ ಮಕ್ಕಳಲ್ಲಿ ಬಿಲ್ಡ್ ಮಾಡಲಿಲ್ಲ ಅಂದರೆ ಮುಂದೆ ಇನ್ನೂ ಹೋಗ್ತಾ ಹೋಗ್ತಾ ಹೋಗ್ತಾ, ಇವಾಗಲೇ ನೀವು ನೋಡಿದ್ರ ಮಕ್ಕಳು ಎಷ್ಟು ಬೇರೆ ಮೆಟೀರಿಯಲ್ ಥಿಂಗ್ಸ್ಗೆ ಅಟ್ಯಾಚ್ಡ್ ಆಗಿದ್ದಾರೆ. ಮಕ್ಕಳು ನಗೋದು ಇಲ್ಲ, ನಮಸ್ಕಾರ ಅಂತ ಅನ್ನೋದಿಲ್ಲ. ಆಮೇಲೆ ದೊಡ್ಡವರೆಲ್ಲ ಕೂತ್ಕೊಂಡು ಮಾತಾಡ್ತಿದ್ದಾಗ ಅವರು ಕೂತ್ ಮಾತಾಡಬೇಕು, ಜೊತೆ ಜೊತೆ ಸೇರ್ಕೋಬೇಕು. ಇದನ್ನೆಲ್ಲ ಮಾಡ್ಕೊಳ್ದೆ ಇದ್ದಾಗ ಅವ್ರಿಗೇನಾಗತ್ತೆ, ಸಮಾಜದಲ್ಲೂ ಅವರು ತುಂಬ ಸೆನ್ಸಿಟಿವ್ ಆಗಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ಒಂದೇ ತುಂಬ ಏನಾಗುತ್ತೆ, ಅವ್ರಿಗೆ ಲೋನ್ಲಿನೆಸ್ ಕಾಡುತ್ತೆ. ಇದನ್ನೆಲ್ಲ ಮನೇಲಿರೋವಾಗಲೇ ಇದನ್ನೆಲ್ಲ ಬೆಳೆಸಬೇಕು. ವಸುದೈವ ಕುಟುಂಬಕಂ ನೀವು ಹೇಳಿದ